ಎಲ್ಲರೂ ತುಂಬ ಸಂಭ್ರಮಿಸಿ ನೋಡ್ತಾ ಇದ್ದಾರೆ. ನಿರ್ದೇಶಕರು ಇಲ್ಲೇ ನಿಂತವ್ರೆ, ನಮ್ಮ ಸಂಗೀತ ನಿರ್ದೇಶಕರು ಇಲ್ಲೇ ನಿಂತವ್ರೆ. ಎಲ್ರಿಗೂ ಖುಷಿಯಾಗಿದೆ. ನೋಡಿದವರೆಲ್ಲ ತುಂಬ ಸಂಭ್ರಮ ಪಡ್ತವ್ರೆ. ನಿಮ್ಮ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ವೆರಿ ಮಚ್. ಟೆರರ್ ವಿತೌಟ್ ಎನಿ ಎರರ್. ಸುಬ್ಬಣ್ಣ ಹೇಳಿ. ಫಸ್ಟ್ ಫಿಲಿಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಂಜನ್ ಶಿವರಾಮಗೌಡ, ಸಿಲ್ಕ್ ಮಂಜು ಹಣ ಖರ್ಚು ಮಾಡೋದು ಪ್ರತಿ ಫ್ರೇಮ್ನಲ್ಲೂ ಕಾಣಿಸ್ತಾ ಇದೆ. ಸೊ ವೆರಿ ಗುಡ್ ಎಂಟರ್ಟೈನ್ಮೆಂಟ್ ಫಿಲಮ್ ಟೆರರ್. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಭಾಳ ಇಂಟ್ರೆಸ್ಟಿಂಗ್ ಫಿಲಿಮ್. ಕೊನೆ ಫ್ರೇಮ್ವರೆಗೂ ಕೂತ್ಕೊಂಡು ಸಿನಿಮಾ ನೋಡಬೇಕು. ಆವಾಗಲೇ ಕಥೆ ಅಂತ ಧರ್ಮ ಬಾಪ ಧರ್ಮಡು ಹಾಯ್ ಬನ್ನಿ. ಹಲೋ ಬನ್ನಿ ಮಾತಾ ನೀ ಆಗಿ ಶುಕ್ರವಾರ ರಿಲೀಸ್ ಆಯಿತು ಈ ಸಿನಿಮಾ. ಇವತ್ತು ಸಾಕಷ್ಟು ಒಂದು ಸೆಲೆಬ್ರಿಟಿ ಶೋನು ಮಾಡಿದ್ದಾರೆ. ಒಂದು ಹೊಸ ಥರ ಒಂದು ಮೆಸೇಜ್ ಕೂಡ ಒಂದು ಹೊಸ ಥರ ಮೆಸೇಜ್ ಇದೆ. ಒಂದು ಹೊಸ ಥರ ಒಂದು ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ. ಪ್ರತಿಯೊಂದು ಹೇಳ್ದಂಗೆ ನಾನು ಮುಂಚೆನೂ ಹೇಳಿದ್ದೀನಿ, ಸಾಕಷ್ಟು ಜನ ಔಟ್ಡೇಟೆಡ್ ಅಂತ ಅಂದ್ಕೊಂಡಿದ್ದು ಆರ್ಟಿಸ್ಟ್ಗಳನ್ನೆಲ್ಲ ಇವತ್ತು ಅವ್ರಿಗೆ ಇನ್ನೂ ಶಕ್ತಿ ಇದೆ ಅನ್ನೋದನ್ನು ತೋರಿಸಿದ್ದಾರೆ ಈ ಸಿನಿಮಾದಲ್ಲಿ. ಜೊತೆಗೆ ಹೀರೋ ಆದಿತ್ಯ ಒಂದೊಂದು ಫೈಟಲ್ಲಾಗಲಿ, ಒಂದೊಂದು ಸೀನಲ್ಲಿ, ಒಂದೊಂದು ಶಾರ್ಟಲ್ಲಾಗಲಿ ಅವರ ಒಂದು ಹೀರೋಯಿಸಮ್ಮು ಜೊತೆಗೆ ಅವರ ಪರ್ಸ್ನಾಲಿಟಿ ಭಾಳ ಚೆನ್ನಾಗಿ, ಅವರ ಒಂದು ವಾಯ್ಸ್ ಮಾಡ್ಯುಲೇಷನ್ ಇರ್ಬೋದು, ಡೆಲಿವರಿ ಇರ್ಬೋದು, ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಅದ್ರ ಜೊತೆಗೆ ನಮ್ಮ ಕಿಟ್ಟಪ್ಪ ಅದ್ಭುತವಾಗಿ ಅವರು ಕಾಣ್ತಾರೆ. ಭಾಳ ಸ್ಮಾರ್ಟಾಗಿ ಕಾಣ್ತಾರೆ. ಭಾಳ ಚೆನ್ನಾಗಿ ಅವ್ರದ್ದು ಒಂದು ಪೋರ್ಷನ್ ಇದು ಮಾಡಿದ್ದಾರೆ. ಅದೆಲ್ಲ ಓವರಾಲ್ ಸಿನಿಮಾ ಒಂದು ಹೊಸ ಥರ ಕತೆ ಮಾಡಿದ್ದಾರೆ. ರಂಜನ್ ಅವರು ನಿಜವಾಗ್ಲೂ ಗ್ರೇಟು. ಈ ಸಿನಿಮಾದಲ್ಲಿ ಒಂದು ಡೈರೆಕ್ಷನ್ ಅವರ ಇದು ಭಾಳ ಖುಷಿ ಕೊಡುತ್ತೆ. ಅವ್ರಿಗೆ ಬೆನ್ನೆಲುಬಾಗಿ ಅವ್ರಿಗೆ ಈ ಸಬ್ಜೆಕ್ಟ್ಗೆ ಏನು ಬೇಕೋ ಅದಕ್ಕೆ ತಕ್ಕಂತೆ ಬಜೆಟ್ಟು ನಮ್ಮ ಸಿಲ್ಕ್ ಮಂಜಣ್ಣ ಅವರು ಭಾಳ ಅದಕ್ಕೆ ಒದಗಿಸಿ ಭಾಳ ಇದು ಮಾಡಿದ್ದಾರೆ. ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡೋಕ್ಕೆ ಈ ಸಿನಿಮಾ ನಿಜವಾಗ್ಲೂ ಗೆಲ್ಲಿಸ್ಬೇಕು. ಬರ್ತಾ ಇದ್ದ ಜನ ಎಲ್ಲ ಭಾಳ, ನಾನು ಮೊನ್ನೆ ಥಿಯೇಟ್ರ್ಗಳಲ್ಲಿ ಕೆಲ ಕಡೆ ನೋಡಿದಾಗ ಭಾಳ ಖುಷಿಪಟ್ಟರು. ಇದೊಂದು ಹೊಸ ಥರ ಕತೆ ಮಿಸ್ ಮಾಡ್ಕೋಬಾರ್ದು. ಬರಬೇಕು, ನೋಡಬೇಕು, ಪ್ರೋತ್ಸಾಹಿಸ್ಬೇಕು. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ಈ ಟೆರರ್ ಸಿನಿಮಾ ನಿಜವಾಗ್ಲೂ ಟೆರಿಫಿಕ್ ಆಗಿದೆ. ರಂಜನ್ ಅವರು ಕಥೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಮಾಡಿದ್ದಾರೆ. ಈ ಕಥೆನ ತುಂಬ ಚೆನ್ನಾಗಿ ಹೆಣೆದಿದ್ದಾರೆ. ಫಸ್ಟ್ ಹಾಫ್ ಏನಾಗ್ತಿದೆ ಅಂತ ಗೊತ್ತೇ ಆಗಲ್ಲ, ಆದರೆ ಸೆಕೆಂಡ್ ಹಾಫಲ್ಲಿ ಅದರ ಎಲ್ಲ ಉತ್ತರಗಳು ಸಿಗ್ತಾ ಹೋಗುತ್ತೆ. ಇದು ಒಂದು ವಿಭಿನ್ನ ರೀತಿಯ ಒಂದು ಸ್ಕ್ರೀನ್ ಪ್ಲೇ, ನಾನ್ ಲೀನಿಯರ್ ಆಗಿ ಮಾಡಿದ್ದಾರೆ. ಹಾಗಾಗಿ ತುಂಬ ಕುತೂಹಲ ಮೂಡಿಸ್ತಾ ಹೋಗುತ್ತೆ. ನಮ್ಮ ಆದಿತ್ಯ ಅವರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಅವರ ಧ್ವನಿ ಕೂಡ ತುಂಬ ಚೆನ್ನಾಗಿ ಕೇಳಿಸುತ್ತೆ. ಭಾಳ ಆಳವಾದ ಒಂದು ಧ್ವನಿ ಅವ್ರದ್ದು. ಹಾಗೆಯೇ ನಮ್ಮ ಶ್ರೀನಗರ್ ಕಿಟ್ಟಿ ಅವರು ಕೂಡ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಎಲ್ಲ ಕಲಾವಿದರು, ಎಲ್ಲ ತಂತ್ರಜ್ಞರು ತುಂಬ ಚೆನ್ನಾಗಿ ಇದರಲ್ಲಿ ಕೆಲಸ ಮಾಡಿದ್ದಾರೆ. ಈ ಒಂದು ಚಿತ್ರಕ್ಕೆ ಯಶಸ್ಸು ಸಿಗಲಿ ಅಂತ ನಾನು ಆಶಿಸ್ತೀನಿ. ತಾವೆಲ್ಲರೂ ಕೂಡ ನಮ್ಮ ಅಭಿಮಾನಿಗಳು, ಕನ್ನಡ ಅಭಿಮಾನಿಗಳು ಈ ಚಿತ್ರವನ್ನು ಪ್ರೋತ್ಸಾಹಿಸಬೇಕು ಅಂತ ನಾನು ಈ ಮುಖಾಂತರ ಕೇಳ್ಕೊತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ಕಮರ್ಷಿಯಲ್ ಸಿನಿಮಾ. ಆದಿ ಫಸ್ಟ್ ಟೈಮ್ ರಂಜನ್ ಅವ್ರು ಮಾಡಿದ್ದಾರೆ. ಎಲ್ಲ ಬರೀ ಸ್ನೇಹಿತರೆ ಇದ್ದಾರೆ ಈ ಪಿಕ್ಚರಲ್ಲಿ. ಕಿಟ್ಟಿ, ಆದಿ, ಧರ್ಮ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಹರ್ಷವರ್ಧನ್ ಮ್ಯೂಸಿಕ್ ಹೌದು, ವೆರಿ ಗುಡ್ ಮ್ಯೂಸಿಕ್. ಒಳ್ಳೆ ಆ್ಯಕ್ಷನ್ ಪಿಕ್ಚರು. ಫಸ್ಟ್ ಟೈಮ್ ಒಳ್ಳೆ ಪ್ರಯತ್ನ, ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ ಕಿಟ್ಟಿ ಅವರು. ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಬನ್ನಿ ಇವರು. ನೈಸ್ ಟು ಸಿ ಯು. ಹಾಯ್ ಎಲ್ರಿಗೂ ನಮಸ್ಕಾರ. ತುಂಬ ದಿನದ ನಂತರ ಒಂದು ಒಳ್ಳೆ ಸಿನಿಮಾ ನೋಡೋದು ಅಂತಂದರೆ ಅದು ಟೆರರ್ ಸಿನಿಮಾ ಅಂತ ಹೇಳ್ಬೋದು. ಎಸ್ಪೆಷಲಿ ನಾನು ಆದಿತ್ಯ ಸರ್ ಅವರ ಇಂಟ್ರೊಡಕ್ಷನ್ ನೋಡಬೇಕಾದ್ರೆ ಯಾಕೆ ಹೀರೋನ ಇಷ್ಟು ಸಿಂಪಲ್ಲಾಗಿ ಎಂಟ್ರಿ ಕೊಟ್ಬಿಟ್ರು ಅಂತ ಐ ಸ್ವೇರ್ ನಾನು ಅದೇ ಅಂದ್ಕೊಂಡೆ. ಬಟ್ ಲೇಟರ್ ಪಾರ್ಟ್ ಅವ್ರನ್ನ ತೋರಿಸಿರುವಂತಹ ರೀತಿ ಆಗಿರ್ಬೋದು, ಅಥವಾ ಅವರ ಒಂದು ಬೇಸ್ ವಾಯ್ಸ್ನ ಸ್ಕ್ರೀನ್ ಪ್ರೆಸೆನ್ಸ್ ಆಗಿರ್ಬೋದು, ನನಗಂತೂ ಸಿಕ್ಕಾಪಟ್ಟೆ ಪರ್ಸ್ನಲಿ ಇಷ್ಟ ಆಯಿತು. ಆ್ಯಂಡ್ ಅವರಿರೋ ಹೈಟ್ಗೆ ಅವರ ಫೈಟ್ ನಿಜವಾಗ್ಲೂ ಸಖತ್ತಾಗಿ ಮ್ಯಾಚ್ ಆಗಿದೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಐ
would love to appreciate the dialogue portion. Bits by bits, it's like ಪ್ರತಿಯೊಂದು ವರ್ಡ್ ಕೂಡ ನೀಟಾಗಿ ಸ್ಕೆಡ್ಯೂಲ್ ಮಾಡಿ ಇದು ಇಲ್ಲೇ ಬರಬೇಕು, ಇದು ಹಿಂಗೆ ಬಂದ್ರೇ ಕೌಂಟ್ರ್ ಅನ್ನೋ ರೀತಿನಲ್ಲಿದೆ. ರಂಜನ್ ಸರ್ ಅವರ ಡೈರೆಕ್ಷನ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ. ಆ್ಯಂಡ್ ಐ ರಿಯಲಿ ಲವ್ ದ ಮ್ಯೂಸಿಕ್ ಅಂತೂ ಐ ಹ್ಯಾವ್ ಬಿಕಮ್ ಅ ವೆರಿ ಬಿಗ್ ಫ್ಯಾನ್ ಆಫ್ ಯು ಸರ್. ಕಂಗ್ರ್ಯಾಚುಲೇಷನ್ಸ್. ಐ ಆಮ್ ಶೋರ್ ದಟ್ ಯು ಕ್ಯಾನ್ ವರ್ಕ್ ಅ ಲಾಟ್ ಫಾರ್ ಅವರ್ ಫ್ಯೂಚರ್ ಕನ್ನಡ ಫಿಲ್ಮ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮ್ಯೂಸಿಕ್ ನಮ್ಮನ್ನು ಹೇಗೆ ಕೂರಿಸುತ್ತೆ ಅಂತಂದರೆ ಅದು ಪ್ರತಿಯೊಂದೂ ಸಿಂಕಲ್ಲಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಟೆರರ್ ಸಿನಿಮಾ ಈಗಾಗಲೇ ರಾಜ್ಯಾದ್ಯಂತ ರಿಲೀಸ್ ಆಗಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರ್ನಲ್ಲಿ ಹೋಗಿ ಸಿನಿಮಾನ ನೋಡಿ. ಆ್ಯಂಡ್ ಆದಿತ್ಯ ಸರ್ ಅವರ ಕಮ್ಬ್ಯಾಕ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಇಟ್ ಇಸ್ ಲೈಕ್ ಅ ಬ್ಲಾಕ್ ಬಸ್ಟರ್ ಕಮ್ಬ್ಯಾಕ್. ತುಂಬ ಬ್ಯೂಟಿಫುಲ್ ಆಗಿದೆ ಸಿನಿಮಾ. ಎಲ್ಲರೂ ದಯವಿಟ್ಟು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ. ಸರ್, ಆಲ್ ದಿ ವೆರಿ ಬೆಸ್ಟ್. ಲವ್ಲಿ ಫಿಲಮ್. ಐ ಆಮ್ ಸೋ ಹ್ಯಾಪಿ ವಾಚಿಂಗ್ ಇಟ್. ಸರ್, ಮ್ಯೂಸಿಕ್ ಇಸ್ ರಿಯಲಿ ಫ್ಯಾಂಟಾಸ್ಟಿಕ್. ಟೆರರ್ ಸಿನಿಮಾ ಈಗ ತಾನೇ ನೋಡಿದೆ. ಟೆರರ್ ಟೆರಿಫಿಕ್ ಆಗಿದೆ, ಭಾಳ ಬ್ಯೂಟಿಫುಲ್ ಆಗಿದೆ, ಖುಷಿ ಆಯಿತು. ಕಲಾವಿದನಾಗಿ ಹೇಳಬೇಕು ಅಂತಂದರೆ ಈ ಹೆತ್ತವ್ರಿಗೆ ಹೆಗ್ಣ ಮುದ್ದು ಅಂತಾರಲ್ಲ, ಹಾಗೆ ನಮ್ಮ ಸಿನಿಮಾ ನಮ್ಗೆ ಭಾಳ ಪ್ರೀತಿ, ಖುಷಿ ಆಯಿತು. ಆದರೆ ಒಬ್ಬ ಆಡಿಯನ್ಸಾಗಿ ಹೇಳಬೇಕು ಅಂತಂದರೆ ಮೊದಲಿನಿಂದ ಕೊನೆಯವರೆಗೆ ನೋಡಿಸ್ಕೊಂಡು ಹೋಗುವಂಥ ಒಂದು ಅಪ್ಪಟ ಮನೋರಂಜನಾತ್ಮಕ ಚಿತ್ರ. ನಮ್ಮ ರಂಜನ್ ಶಿವರಾಮೇಗೌಡರು ಇದರ ನಿರ್ದೇಶಕರು, ಈ ಚಿತ್ರದ ನಿರ್ದೇಶಕರು ತುಂಬ ಚೆನ್ನಾಗಿ ಎಲ್ಲ ಡಿಪಾರ್ಟ್ಮೆಂಟನ್ನ ದುಡಿಸ್ಕೊಂಡಿದ್ದಾರೆ. ಭಾಳ ರಿಚ್ಚಾಗಿ ಮೂಡಿ ಬಂದಿದೆ. ಪ್ರತಿಯೊಂದು ಸನ್ನಿವೇಶ ಅದ್ಭುತವಾಗಿದೆ. ಪ್ರತಿಯೊಬ್ಬ ಕಲಾವಿದರನ್ನ ಚೆನ್ನಾಗಿ ದುಡಿಸ್ಕೊಂಡಿದ್ದಾರೆ. ನಮ್ಮ ನಿರ್ಮಾಪಕರು ಮಂಜಣ್ಣ ಅವರು ಎಲ್ಲವನ್ನೂ ಒದಗಿಸ್ಕೊಟ್ಟಿದ್ದಾರೆ ಒದಗಿಸ್ಕೊಟ್ಟಿದ್ದಾರೆ ಶಿವರಾಮೇಗೌಡರಿಗೆ. ಒಂದು ದೊಡ್ಡ ಸ್ಟಾರ್ ಕಾಸ್ಟ್ ಇದೆ. ಭಾಳ ಖುಷಿಯಾಯಿತು ನನಗೆ. ಮೊದಲಿನಿಂದ ಕೊನೆಯವರೆಗೆ ಎಲ್ಲೂ ಕೂಡ ಒಂದು ಚೂರು ಎಲ್ಲೂ ಅದರ ಟ್ರ್ಯಾಕನ್ನು ಕಡಿಮೆ ಮಾಡ್ಕೊಳ್ಳಲ್ಲ, ಅದರ ರುಚಿಯನ್ನು ಕಡಿಮೆ ಮಾಡ್ಕೊಳ್ಳಲ್ಲ. ಭಾಳ ರಸವತ್ತಾಗಿ ಮೂಡಿ ಬಂದಿದೆ. ಭಾಳ ಖುಷಿಯಾಯಿತು ನನಗಂತೂ. ಆ್ಯಂಡ್ ಈ ಸಿನಿಮಾ ಬರೀ ಈಗ ನಾನು ಹೇಳಿದ್ನಲ್ಲ, ನಮ್ಮ ಸಿನಿಮಾನ ನಾವೇ ಹೊಗಳ್ಕೊಂಡ್ರೆ ಚೆನ್ನಾಗಿರಲ್ಲ. ನೀವೆಲ್ಲ ಬಂದು ಥಿಯೇಟ್ರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕುಟುಂಬ ಸಮೇತ ಬಂದು ನೋಡಿದಾಗ ನಮ್ಮ ಶ್ರಮಕ್ಕೆ ಒಂದು ಪ್ರತಿಫಲ ಸಿಕ್ಕಾಗುತ್ತೆ. ದಯಮಾಡಿ ನಾನು ನಿಮ್ಮ ಮುಖಾಂತರ, ಮಾಧ್ಯಮದ ಮುಖಾಂತರ ಕೇಳ್ಕೊಳ್ಳೋದೇನು ಅಂತಂದರೆ, ಎಲ್ಲರೂ ಭಾಳ ಒಂದು ಅದ್ಭುತವಾದಂಥ ಎಂಟರ್ಟೈನರ್ ನಿಮ್ಮ ಮುಂದೆ ಇದೆ ಇವತ್ತು. ಎಲ್ಲರೂ ಬಂದು ನೋಡಿ ಅಂತ ನಾನು ಈ ಮುಖಾಂತರ ಕೇಳ್ಕೊತೀನಿ. ಧನ್ಯವಾದಗಳು. ಥ್ಯಾಂಕ್ಸ್. ನಮಸ್ಕಾರ. ಹೌದಾ? ಈಗ ತಾನೇ ಟೆರರ್ ಸಿನಿಮಾ ನೋಡಿದ್ವಿ, ಕನ್ನಡ ಸಿನಿಮಾ. ನಿಜಕ್ಕೂ ಒಂದು ಕಂಬ್ಯಾಕ್ ಅಂತ ಹೇಳಬೇಕು. ಇಬ್ಬರು ದಿಗ್ಗಜರು ಆ್ಯಕ್ಟರ್ಸು, ನಮ್ಮ ಆದಿ ಸರ್ ಆಗಿರ್ಬೋದು ಮತ್ತು ಕಿಟಣ ಆಗಿರ್ಬೋದು, ಇಬ್ಬರಿಗೂ ಒಂದು ಒಳ್ಳೆ ಕಂಬ್ಯಾಕ್ ಫಿಲಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓವರಾಲ್ ಇಟ್ಸ್ ಅ ವೆರಿ ಗುಡ್ ಮಾಸ್ ಎಂಟರ್ಟೈನರ್. ಫ್ಯಾಮಿಲಿ ಒಟ್ಟು ಕೂತ್ಕೊಂಡು ನೋಡ್ಬೋದು, ಯಾವುದೇ ಒಂದು ಮುಜುಗರ ಇಲ್ಲದೆ. ಸೊ ಬನ್ನಿ, ಕನ್ನಡ ಸಿನಿಮಾ ಪ್ರೇಕ್ಷಕರೆಲ್ಲ ಥಿಯೇಟ್ರಿಗೆ ಬಂದು ನೋಡಿ ಆಶೀರ್ವಾದ ಮಾಡಿ ಈ ಟೆರರ್ನ ಅಂತ ಹೇಳ್ತೀನಿ. ಆ್ಯಂಡ್ ಎಲ್ಲರೂ ಕಂಪ್ಲೀಟ್ ಸ್ಟಾರ್ ಕ್ಯಾಸ್ಟ್ಗೆ ಹಾಗೂ ಎಂಟೈರ್ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಗುಡ್ ಲಕ್ ಟು ಟೆರರ್ ಮೂವಿ. ಆಲ್ ದ ಬೆಸ್ಟ್ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಸರ್. ಎಲ್ಲ ದೇವಾನಗರ ಭಕ್ತ ಪ್ರಿಯರೇ, ಇವತ್ತು ಆದಿತ್ಯ ಮಾಡಿರ್ತಕ್ಕಂಥ ಭಾಳ ವರ್ಷದ ನಂತರ ಉಪ್ಪಿ ಪ್ರೊಡಕ್ಷನ್ಸ್ ಇದ್ದಾಗೆ ನಮ್ಮ ಮಂಜು ಅವ್ರ ಜೊತೆಗೆ ಒಂದು ಒಳ್ಳೆ ಪ್ರೊಡಕ್ಷನ್ನು. ಮಂಜು ಧೈರ್ಯ ಮಾಡಿ ಈ ಕಾರ್ಯಕ್ರಮವನ್ನು ಆದಿತ್ಯ ಮಾಡಲಿ ಅಂತ ಧೈರ್ಯ ಮಾಡಿರ್ತಕ್ಕಂಥದ್ದು ಒಂದು. ಬೇರೆ ಭಾಷೆಗಳಿಂದ ಹೀರೋಗಳು ಬರೋಕ್ಕಿಂತ ನಮ್ಮವರಿದ್ದರೆ ಒಳ್ಳೆಯದು ಅಂಥೇಳಿ ಆ ಕಥೆಯನ್ನು ಈ ಥರನೇ ಸೆಂಟಿಮೆಂಟಾಗಿ, ಒಳ್ಳೆ ಸಸ್ಪೆನ್ಸ್ ಆಗಿ, ಒಂದು ಒಳ್ಳೆ ಫ್ಯಾಮಿಲಿ ಕಥೆ ಥರ ಮಾಡೋಣ ಅಂತ ಒಂದು ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು ನಮ್ಮ ರಾಜಣ್ಣ ಶಿವಮ್ಮ. ಈಗ ಮ್ಯೂಸಿಕ್ಕು ಒಂದು ಫಿಲಮ್ನ ಎತ್ತಿಡುತ್ತೆ ಅಂತ ಹೇಳುತ್ತೆ. ಇದರಲ್ಲಿ ಎಲ್ಲ ಫೈಟ್ಸು ಜಾಸ್ತಿ ಇದ್ದಾಗೆ ಕೆಲವ್ರಿಗೆ ಏನಾಗುತ್ತೆ, ಲೇಡೀಸ್ಗೆ ಏನಪ್ಪ ಫೈಟ್ಸ್ ಎಲ್ಲ ಜಾಸ್ತಿ ಇದೆ ಅಂತ. ಸಸ್ಪೆನ್ಸು ರಿವೀಲ್ ಆಗೋವರೆಗೂ ಸ್ವಲ್ಪ ಮಟ್ಟಿಗೆ ಎಲ್ಲರಿಗೂ ಕುತೂಹಲ ಇರುತ್ತೆ. ಸೆಕೆಂಡ್ ಹಾಫ್ ಎಲ್ಲ ಕಂಡಾಗ ಆ ಬಡ ಪಿಕ್ಚರ್ ಹಿಂಗಿದೆಯಾ ಅಂತ ಆವಾಗ ಅನಿಸುತ್ತೆ. ಸ್ಟಾರ್ಟಿಂಗ್ ಬರೀ ಎಲ್ಲರೂ ದುಡ್ಡು ಅಂತ ಯಂಗ್ಸ್ಟರ್ಸ್ಗೆಲ್ಲ ಇಷ್ಟ ಆಗುತ್ತೆ. ತದನಂತರ ಫ್ಯಾಮಿಲಿಯವ್ರು ನೋಡ್ಕೊಳ್ತಕ್ಕಂಥ ಸೆಕೆಂಡ್ ಹಾಫ್ ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥದ್ದು. ಒಂದೇ ಒಂದು ವಿಚಾರ ಏನು ಅಂದರೆ, ಈ ಪಿಕ್ಚರು ಕನ್ನಡ ಪಿಕ್ಚರ್ನಲ್ಲಿ ಇದೇ ಹಿಂದಿ ಪಿಕ್ಚರ್ ತೆಗೆದುಬಿಟ್ರೆ ಹೂ ಅಂತ ನೀವೆಲ್ಲ ಕುಣಿದಾಡ್ಬಿಡ್ತೀರ. ಅದು ಹೇಗಿದೆಯೋ ಗೊತ್ತಿಲ್ಲ. ಕೆಲವರು ಆಡ್ಕೊಳ್ಳೋರು ಆಡ್ಕೊತೀರಾ, ನೋಡೋರು ನೋಡ್ತೀರಾ, ಕೆಲವರೆಲ್ಲ ಸಂತೋಷ ಪಡೋರು ಪಡ್ತೀರಾ, ಕೆಲವರೆಲ್ಲ ಹೊಸದಾಗಿ ಯಾವುದೋ ರೀತಿಯಲ್ಲಿ ಇರ್ತೀರ.
ಅದೇ ನಮ್ಮ ಭಾಷೆಯವ್ರು ಏನಾದರೂ ಒಂದು ಪ್ರಯತ್ನ ಹೊಸದಾಗಿ ಮಾಡಿ ಇದು ಕಥೆನ ಹೀಗಿರೋದು ಈಗ ಬೇರೆ ರೀತಿ ಎಣ್ಣೆಣ ಅಂತ ಹೇಳಿದಾಗ ನೀವು ಕೆಲವರೆಲ್ಲ ಏನು ಮಾಡೋದು ಪ್ರೋತ್ಸಾಹ ಕಮ್ಮಿ. ಭಾಳಷ್ಟು ಜನ ಏನಾಗಿದೆ ಈಗೆಲ್ಲ ಟಿ ವಿ ಮಾಧ್ಯಮದಲ್ಲಿ ಬಂದಿರತಕ್ಕಂಥವ್ರು, ಸೋಷಿಯಲ್ ಮೀಡಿಯಲ್ಲಿ ಇರ್ತಕ್ಕಂಥವ್ರಿಗಿಂತ ಆ ಪಿಕ್ಚರ್ ಒಂದು ಮಾತು ಹೇಳ್ತಾನೆ ಆ ರೀತಿ ಏನಂದರೆ ಮೌತ್ ಟಾಕಲ್ಲಿ ಎಲ್ಲ ಪಬ್ಲಿಸಿಟಿ ಜಾಸ್ತಿ ಅಂತ. ಫಸ್ಟ್ ಆಫ್ ಆಲ್ ಮೌತ್ ಪಬ್ಲಿಸಿಟಿನೇ ಈ ಪಿಕ್ಚರ್ನ ಹಾಳು ಮಾಡ್ತಕ್ಕಂಥದ್ದು. ನಮ್ಮಲ್ಲಿ ಭಾಳ ಜನ ಕಣ್ಣಿಡಿಗಳಲ್ಲಿ ಮೌತ್ ಪಬ್ಲಿಸಿಟಿ ಹಾಳು ಮಾಡೋರು ಭಾಳ ಜನ ನಮ್ಮವರೇ ಇರ್ತಾರೆ. ಅದಕ್ಕೆ ದಯವಿಟ್ಟು ಚಿತ್ರವನ್ನು ನೋಡಿದ ಮೇಲೆ ಡಿಸಿಷನ್ ತೊಗೊಂಡ್ರೆ ಉತ್ತಮ. ಪಿಕ್ಚರ್ ರಿಲೀಸ್ ಆಗೋಕ್ಕೆ ಮೊದಲೇ ಮಾತಾಡ್ಕೊಂಡು ಕೂತಿರ್ತೀರಾ, ಒಂದು ಅಡ್ವರ್ಟೈಸ್ಮೆಂಟ್ ಬಂದ ತಕ್ಷಣ ಮಾತಾಡ್ಕೊಂಡು ಕೂತಿರ್ತೀರಾ, ಇದು ಹಿಂಗೆಲ್ವಂತೆ ಹಾಗೆ ಅಂತ ಎಲ್ಲ ಮಾತಾಡ್ಕೊಂಡು ಕೂತಿರ್ತೀರಾ. ಒಂದು ವಿಚಾರ ಏನು ಅಂದರೆ ಇಲ್ಲಿ ಪ್ರೊಡ್ಯೂಸರು ಒಳ್ಳೆ ದೊಡ್ಡ ನಿರ್ಮಾಣ ಮಾಡಿದ್ದಾರೆ, ದೊಡ್ಡ ಚಿತ್ರ ಮಾಡಿದ್ದಾರೆ. ಹಳೆ ಆರ್ಟಿಸ್ಟ್ಗಳು ಅಷ್ಟು ಜನ ಇದ್ದಾರಾ ಅಂತ ಯಾರಿಗೂ ಗೊತ್ತಾಗಲ್ಲ. ಹಳೆ ಹೀರೋಗಳೆಲ್ಲ ಇವತ್ತಿನ ದಿವಸ ವಿಲ್ಲನ್ ಆಗಿ, ಎಷ್ಟು ಜನ ಇವತ್ತಿನ ದಿವಸ ಕಲಾವಿದರು ಕನ್ನಡಿಗರಿಗೋಸ್ಕರ ಕೊಟ್ಟಕ್ಕೆ ಚಿಕ್ಕ ಪಾತ್ರ ಇದೆಯಾ ನಮ್ಮ ಹಳೆ ಕನ್ನಡಿಗರು ಕರೆಯೋಣ. ಪಿಕ್ಚರ್ ಫುಲ್ ನೋಡಿ ಎಲ್ಲ ಹಳೆ ಕನ್ನಡಿಗರಿಗೂ ಒಂದು ಅವಕಾಶವನ್ನು ಮಾಡಿ ಒಂದು ಒಳ್ಳೆ ಉತ್ತಮವಾದ ಕನ್ನಡ ಚಿತ್ರ ಮಾಡಿದ್ದಾರೆ. ಈ ಒಳ್ಳೆ ಚಿತ್ರಮದಕ್ಕೆ ಸಿಂಪಲ್ಲಾಗಿರ್ತಕ್ಕಂಥ ಆದಿತ್ಯ ತುಂಬ ಸಿಂಪಲ್ಲಾಗಿ ಓಡಾಡಿಕೊಂಡು ಪ್ರೊಡ್ಯೂಸರ್ ಜೊತೆ ಸಹಕರಿಸಿ ಯಾವುದೇ ನಿಸ್ವಾರ್ಥ ಇಲ್ಲದೆ ಆ ಕಾರ್ಯಕ್ರಮವನ್ನು ಮುಗಿಸಿಕೊಟ್ಟು ಕನ್ನಡ ಚಿತ್ರನ ಇವತ್ತಿನ ದಿವಸ ರಿಲೀಸ್ ಮಾಡಿದ್ದಾರೆ. ಇವತ್ತು ಎಲ್ರಿಗೂ ಒಂದು ಇಚ್ಛೆ ಆಗಲಿ, ಅದಕ್ಕೊಂದು ಪ್ರಿವಿಯರ್ ಶೋ ಹಾಕಲಿ. ಇವತ್ತು ಮಾತಾಡಿರ್ತಕ್ಕಂಥವ್ರು ನೀವೆಲ್ಲ ಏನಂತ ಹಾಕ್ತೀರಾ? ಬ್ರಹ್ಮಾಂಡ ಗುರುಜಿ ಬಂದಿದ್ದರು, ಆದಿತ್ಯ ಕಿವಿಗೆ ಗಿಂಡಿದ್ರು, ಅವ್ರಿಗೆ ಆಶೀರ್ವಾದ ಮಾಡಿದ್ರು, ಇದನ್ನು ಹಾಕ್ತೀರೇ ಹೊರತು ಆ ರೀಲ್ಸಲ್ಲಿ ಪಿಕ್ಚರ್ದು ಒಂದೊಂದಷ್ಟು ಪಾರ್ಟ್ ಹಾಕಿ ಪ್ರೊಡ್ಯೂಸರ್ ಎಷ್ಟು ಕಷ್ಟಪಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಪಿಕ್ಚರ್ ಮಾಡಿದ್ದಾರೆ ನೋಡಿ,